ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಇದ್ದೀವಿ. ದೇವದೂತರಿಗೆ ನಮ್ಮ ಹಾಗೆ ಜೀವ ಇದೆಯಾ ಅಂದ್ರೆ ಸೋಲ್. ಈ ಪ್ರಶ್ನೆ ನೋಡಕ್ಕೆ ಸರಳ ಅನ್ಸಬಹುದು, ಆದ್ರೆ ಇದರ ಆಳಕ್ಕೆ ಇಳಿದಾಗ ಇದು ಕೇವಲ ದೇವದೂತರ ಬಗ್ಗೆ ಅಲ್ಲ, ಬದಲಾಗಿ ಪಾಪ, ತ್ಯಾಗ ಮತ್ತು ದೇವರ ಇಡೀ ವಿಮೋಚನಾ ಯೋಜನೆಯ ಬಗ್ಗೆನೇ ನಮಗೆ ಒಂದು ಆಳವಾದ ಒಳನೋಟ ಕೊಡುತ್ತೆ. ಹೌದು, ಇದು ಯಾವುದೋ ಥಿಯಾಲಜಿ ಕ್ಲಾಸ್ ತರ ಅಲ್ಲ. ಜೀವ ಇದೆಯೋ ಚೇತನ ಮಾತ್ರವೋ ಅನ್ನೋದು ಆಕ್ಚುಲಿ ಪ್ರೀತಿ, ನ್ಯಾಯ, ಕ್ಷಮೆ ಈ ದೊಡ್ಡ ದೊಡ್ಡ ವಿಷಯಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದರ ಮೇಲೆ ನೇರ ಪರಿಣಾಮ ಬೀರುತ್ತೆ ಹೊತ್ತಾ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಒಂದು ಸ್ಪಷ್ಟನೆ ಬೇಕು. ಜೀವ ಅಂದ್ರೆ ಏನು, ಚೇತನ ಅಂದ್ರೆ ಏನು? ನಮ್ಮ ಚರ್ಚೆಯಲ್ಲಿ ಜೀವ ಅಂದ್ರೆ ನಮ್ಮ ಯೋಚನೆ, ನಮ್ಮ ಇಷ್ಟ ಕಷ್ಟ, ನಮ್ಮ ಭಾವನೆಗಳು, ಸಿಟ್ಟು, ಪ್ರೀತಿ, ದುಃಖ ಇವೆಲ್ಲ ಇರುವ ಒಂದು ಕೇಂದ್ರ, ಸರಿಯಲ್ವಾ? ಕರೆಕ್ಟ್. ಮತ್ತು ಚೇತನ ಅಂದ್ರೆ ನಮ್ಮ ಅಸ್ತಿತ್ವದ ಅತ್ಯಂತ ಆಳವಾದ ಭಾಗ, ದೈವಿಕ ಸಂಪರ್ಕ ಇಟ್ಕೊಳ್ಳುವ ಒಂದು ಕಿಡಿ ಅಂತ ಹೇಳಬಹುದು. ಓಕೆ, ಮನುಷ್ಯರಲ್ಲಿ ಈ ಎರಡೂ ಇದೆ ಅಂತ ನಾವು ನಂಬ್ತೀವಿ. ಹೌದು, ಆದ್ರೆ ದೇವದೂತರ ವಿಷಯದಲ್ಲಿ ಕಥೆಯೇ ಬೇರೆ. ಹಾಗಾದ್ರೆ ಮೊದಲ ವಾದಕ್ಕೆ ಬರೋಣ. ದೇವದೂತರಿಗೆ ನಮ್ಮ ಹಾಗೆಯೇ ಜೀವ ಇದೆ ಅಂತ ಹೇಳೋರು ಏನು ಆಧಾರ ಕೊಡ್ತಾರೆ? ಅವರ ವಾದ ತುಂಬಾ ನೇರವಾಗಿದೆ. ಅವರು ಕೇಳೋದಿಷ್ಟೇ, ದೇವದೂತರು ಯೋಚನೆ ಮಾಡ್ತಾರಾ? ಮಾಡ್ತಾರೆ. ನಿರ್ಧಾರ ತಗೊಳ್ತಾರಾ? ಖಂಡಿತ. ಅವರಿಗೆ ಭಾವನೆಗಳಿವ್ಯಾ? ಇವೆ. ಬೈಬಲ್ನಲ್ಲೇ ಉದಾಹರಣೆಗಳಿವೆ. ಎಕ್ಸಾಕ್ಟ್ಲಿ. ಮನುಷ್ಯನಲ್ಲಿ ಇದೆಲ್ಲ ಅವನ ಜೀವದಿಂದ ಬರೋದಾದ್ರೆ ದೇವದೂತರಿಗೂ ಇವೆಲ್ಲ ಇರೋದ್ರಿಂದ ಅವರಿಗೂ ಜೀವ ಇರಲೇಬೇಕು. ಇದು ಅವರ ತರ್ಕ. ಇದು ಕೇಳೋಕೆ ಸರಿ ಅನ್ಸುತ್ತೆ. ಇದಕ್ಕೆ ಬೈಬಲ್ನಿಂದ ಯಾವುದಾದ್ರೂ ಬಲವಾದ ಆಧಾರ ಇದೆಯಾ? ಇದೆ. ಯೆರೆಮೀಯನ ಪುಸ್ತಕದಲ್ಲಿ ಒಂದು ತುಂಬಾ ಕುತೂಹಲಕಾರಿ ಮಾತು ಬರುತ್ತೆ. ಅಲ್ಲಿ ದೇವರು ಮನುಷ್ಯರ ಬಗ್ಗೆ ಪ್ರೀತಿಯಿಂದ ಮಾತಾಡುವಾಗ, ನಾನು ಅವರನ್ನು ನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ನೆಡುವೆನು ಅಂತ ಹೇಳ್ತಾರೆ. ಓಕೆ. ಇಲ್ಲಿ ಮನಸ್ಸು ಅಂತ ಭಾಷಾಂತರಿಸಿರೋ ಮೂಲ ಹೀಬ್ರು ಪದ ನೆಫೆಶ್. ಅದರ ನಿಜವಾದ ಅರ್ಥವೇ ಜೀವ, ಸೋಲ್. ಓ, ಇದು ದೊಡ್ಡ ಸುಳಿವು. ಅಂದ್ರೆ ದೇವರೇ ತನಗೆ ಜೀವ ಇದೆ ಅನ್ನೋ ಹಾಗೆ ಮಾತಾಡುವಾಗ ಅವರ ಸೇವೆ ಮಾಡೋ ದೇವದೂತರಿಗೆ ಜೀವ ಇಲ್ಲ ಅಂತ ಹೇಳೋದು ಕಷ್ಟ ಅಲ್ವಾ? ಖಂಡಿತ. ಇದು ಅವರ ವಾದವನ್ನು ಬಹಳ ಗಟ್ಟಿ ಮಾಡುತ್ತೆ. ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನು? ಹಾಗಾದ್ರೆ ಇದಕ್ಕೆ ವಿರುದ್ಧವಾದ ವಾದ ಏನ್ ಹೇಳುತ್ತೆ? ಅವರು ಅಷ್ಟೇ ಬಲವಾದ ಆಧಾರವನ್ನೇ ಕೊಡ್ತಾರೆ. ಹೊಸ ಒಡಂಬಡಿಕೆಯ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ದೇವದೂತರೆಲ್ಲರೂ ಸೇವೆ ಮಾಡುವ ಚೇತನಗಳಲ್ಲವೇ ಅಂತ ನೇರವಾಗಿ ಪ್ರಶ್ನೆ ಇದೆ. ಹೌದು. ಇಲ್ಲಿ ಅವರನ್ನು ಜೀವ ಅಂತ ಕರೆಯಲ್ಲ, ಸ್ಪಷ್ಟವಾಗಿ ಚೇತನ ಅಂತ ವ್ಯಾಖ್ಯಾನಿಸಲಾಗಿದೆ, ಸ್ಪಿರಿಟ್ಸ್. ಒಂದ್ ನಿಮಿಷ. ಹಾಗಾದ್ರೆ ಅವರ ಯೋಚನೆ, ನಿರ್ಧಾರ, ಭಾವನೆಗಳೆಲ್ಲ ಎಲ್ಲಿಂದ ಬರುತ್ತೆ? ಅದಕ್ಕೆ ಜೀವ ಬೇಕೇ ಬೇಕಲ್ವೇ? ಇಲ್ಲಿಯೇ ಚರ್ಚೆ ತುಂಬಾ ಸೂಕ್ಷ್ಮವಾಗೋದು. ಪ್ರತಿವಾದದ ಪ್ರಕಾರ ದೇವದೂತರ ರಚನೆಯೇ ನಮ್ಮ ರಚನೆಗಿಂತ ಬೇರೆ. ಅವರ ಚೇತನವೇ ಅಷ್ಟು ಶಕ್ತಿಶಾಲಿ, ಅಷ್ಟು ಸಂಕೀರ್ಣ. ಅವರ ಯೋಚನೆ, ಇಚ್ಛಾಶಕ್ತಿ ಎಲ್ಲವೂ ಅವರ ಚೇತನದ ಭಾಗವೇ ಹೊರತೂ ಅದಕ್ಕೆ ನಮ್ಮ ಹಾಗೆ ಪ್ರತ್ಯೇಕವಾದ ಜೀವದ ಅವಶ್ಯಕತೆ ಇಲ್ಲ. ಸರಿ, ಈಗ ನನ್ನ ತಲೆಯಲ್ಲಿ ಎರಡು ಸ್ಪಷ್ಟ ಚಿತ್ರಣಗಳಿವೆ. ಒಂದು, ದೇವದೂತರಿಗೆ ನಮ್ಮ ಹಾಗೆ ಜೀವ ಇದೆ ಅನ್ನೋದು. ಇನ್ನೊಂದು, ಅವರು ಕೇವಲ ಚೇತನ, ಅವರ ಚೇತನವೇ ಎಲ್ಲವನ್ನೂ ಮಾಡುತ್ತೆ ಅನ್ನೋದು. ಆದ್ರೆ ಇದೆಲ್ಲ ಯಾಕೆ ಮುಖ್ಯ? ಜೀವ ಆದ್ರೆ ಏನು, ಚೇತನ ಆದ್ರೆ ಏನು? ಅದ್ಭುತವಾದ ಪ್ರಶ್ನೆ. ಈ ವ್ಯತ್ಯಾಸ ಯಾಕೆ ಅತ್ಯಂತ ಮುಖ್ಯ ಅಂದ್ರೆ, ಅದು ಪಾಪ ಮತ್ತು ವಿಮೋಚನೆಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನೇ ಬುಡಮೇಲು ಮಾಡುತ್ತೆ. ಹೇಗೆ? ಸ್ವಲ್ಪ ವಿವರಿಸಿ. ಇದನ್ನು ಹೀಗೆ ಯೋಚಿಸಬಹುದು. ಮನುಷ್ಯನ ಜೀವ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ಓಕೆ. ಅದರಲ್ಲಿ ಹಸಿವು, ಬಯಕೆ, ಪ್ರೀತಿ, ಕೋಪ, ತರ್ಕ ಎಲ್ಲವೂ ಮಿಕ್ಸ್ ಆಗಿದೆ. ಆದಾಮನು ಪಾಪ ಮಾಡಿದಾಗ ಅವನ ನಿರ್ಧಾರ ಈ ಸಂಕೀರ್ಣ ವ್ಯವಸ್ಥೆಯಿಂದ ಬಂತು. ಹೌದು, ಒಂದು ಆಸೆಯಿಂದ, ಬಯಕೆಯಿಂದ ಪ್ರೇರಿತವಾಗಿತ್ತು. ಕರೆಕ್ಟ್. ಆದರೆ ದೇವದೂತರ ಚೇತನವನ್ನು ಶುದ್ಧ ಇಚ್ಛಾಶಕ್ತಿಯಿಂದ ಕಲ್ಪಿಸಿಕೊಳ್ಳಿ. ಒಂದು ತಣ್ಣನೆಯ, ಭಾವನೆಗಳಿಲ್ಲದ ತರ್ಕದ ಹಾಗೆ. ಸೊ ಲೂಸಿಫರ್ ಪಾಪ ಮಾಡಿದಾಗ ಅದು ಬಯಕೆಯಿಂದ ಬಂದ ನಿರ್ಧಾರವಾಗಿರಲಿಲ್ಲ. ಅದು ಶುದ್ಧ ಇಚ್ಛೆಯ, ಅಹಂಕಾರದ ಒಂದು ಗಣಿತದಂತಹ ನಿರ್ಧಾರ. ಹಾಗಾಗಿ ಅವರ ಪಾಪ ನಮ್ಮ ಪಾಪಕ್ಕಿಂತ ಮೂಲಭೂತವಾಗಿಯೇ ಬೇರೆ. ವಾವ್! ಈ ಆಪರೇಟಿಂಗ್ ಸಿಸ್ಟಮ್ ಹೋಲಿಕೆ ನನಗೆ ನಿಜವಾಗಿಯೂ ಇಷ್ಟವಾಯಿತು. ಆದ್ರೆ ಬೈಬಲಲ್ಲಿ ಬರೋ ಕೆಲವು ಘಟನೆಗಳು ಇದನ್ನು ಗೊಂದಲ ಮಾಡ್ತವಲ್ವಾ? ಉದಾಹರಣೆಗೆ, ದೇವದೂತರು ಅಬ್ರಹಾಮನ ಮನೆಗೆ ಬಂದು ಊಟ ಮಾಡ್ತಾರೆ.
ಹೌದು, ಅವರು ಕೇವಲ ಚೇತನ ಆಗಿದ್ರೆ ಇದು ಹೇಗೆ ಸಾಧ್ಯ? ಖಂಡಿತ. ಇದು ಈ ಚರ್ಚೆಯ ಅತ್ಯಂತ ನಿಗೂಢವಾದ ಭಾಗ. ಅವರು ಹೇಗೆ ಭೌತಿಕ ಆಹಾರವನ್ನು ತಿಂದ್ರೂ ಇದಕ್ಕುತ್ತರ ಸಿಗೋದು ಪುನರುತ್ಥಾನಗೊಂಡ ಯೇಸುವಿನ ಉದಾಹರಣೆಯಲ್ಲಿ. ಓ ಹೌದು. ಯೇಸು ಸಮಾಧಿಯಿಂದ ಎದ್ದು ಬಂದ ಮೇಲೆ ಶಿಷ್ಯರಿಗೆ ಕಾಣಿಸ್ಕೊಂಡು ಚೇತನಕ್ಕೆ ಮಾಂಸ ಮತ್ತು ಮೂಳೆಗಳಿಲ್ಲ, ಆದರೆ ನನಗಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಮುಂದೆ ಸುಟ್ಟ ಮೀನನ್ನು ತಿಂತಾರೆ. ಹೌದು, ಮತ್ತೆ ಬಾಗಿಲು ಮುಚ್ಚಿದ್ದ ಕೋಣೆ ಒಳಗೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾಗ್ತಾರೆ. ನಿಖರವಾಗಿ. ಅಂದ್ರೆ ತಿನ್ನಲು ಮುಟ್ಟಲು ಸಾಧ್ಯವಾಗುವ ದೇಹ, ಆದರೆ ಭೌತಿಕ ನಿಯಮಗಳಿಗೆ ಸಿಗದ ದೇಹ. ಎಕ್ಸಾಕ್ಟ್ಲಿ. ಇದರಿಂದ ನಮಗೆ ಗೊತ್ತಾಗೋದೇನೆಂದ್ರೆ ಕೇವಲ ಭೌತಿಕ ದೇಹ ಮತ್ತು ಕೇವಲ ಚೇತನ ಇವೆರಡರ ಮಧ್ಯೆ ಆಧ್ಯಾತ್ಮಿಕ ದೇಹ ಅನ್ನೋ ಮೂರನೇ ಸಾಧ್ಯತೆಯೂ ಇದೆ. ಸರಿ. ದೇವದೂತರಿಗೂ ಇಂಥದ್ದೇ ಒಂದು ವಿಶೇಷ ದೇಹ ಇರಬಹುದು ಅಂತ, ಜೀವ ಇದೆ ಅಂತ ವಾದಿಸೋರು ಹೇಳ್ತಾರೆ. ಮತ್ತು ಅವರಿಗೆ ದೇಹವಿದ್ದರೆ ಅದನ್ನು ಚಲಾಯಿಸಲು ಜೀವವೂ ಇರಬಹುದು, ಇದು ಅವರ ತರ್ಕ. ಈಗ ನನ್ಗೆ ಅರ್ಥ ಆಗ್ತಿದೆ. ಪುನರುತ್ಥಾನಗೊಂಡ ದೇಹದ ಉದಾಹರಣೆ ಬಳಸಿ ಅವರು ದೇವದೂತರ ಸ್ವರೂಪದ ಬಗ್ಗೆ ಒಂದು ಥಿಯರಿ ಕಟ್ತಿದ್ದಾರೆ. ಇದು ಬಹಳ ಬುದ್ಧಿವಂತಿಕೆಯ ವಾದ. ಹೌದು, ಆದರೆ ಪ್ರತಿವಾದಿಗಳು ಇದನ್ನ ಒಪ್ಪಲ್ಲ. ಅವ್ರು ಹೇಳೋದೇನೆಂದ್ರೆ ದೇವದೂತರಿಗೆ ಅಂತಹ ವಿಶೇಷ ದೇಹ ಇರಬಹುದು, ಒಪ್ಪೋಣ. ಆದರೆ ಆ ದೇಹದಲ್ಲಿ ಇರೋದು ಜೀವ ಅಂತ ಯಾಕೆ ಅಂದುಕೊಳ್ಬೇಕು? ಆ ದೇಹದಲ್ಲಿ ಒಂದು ಚೇತನವೇ ವಾಸಿಸುತ್ತಿರಬಹುದಲ್ವಾ? ಓ, ಅಂದ್ರೆ ದೇಹದ ಅಸ್ತಿತ್ವವು ಜೀವದ ಅಸ್ತಿತ್ವವನ್ನು ಖಚಿತಪಡಿಸುವುದಿಲ್ಲ. ಅಂದ್ರೆ ನಾವು ಮತ್ತೆ ಮೂಲ ಪ್ರಶ್ನೆಗೆ ವಾಪಸ್ ಬರ್ತೀವಿ. ಅವರ ನಿರ್ಧಾರ ತೆಗೆದುಕೊಳ್ಳುವ ಕೇಂದ್ರ ಯಾವುದು? ಜೀವವೇ ಅಥವಾ ಚೇತನವೇ? ಹೌದು, ಮತ್ತು ಈ ಪ್ರಶ್ನೆ ನಮ್ಮನ್ನು ವಿಮೋಚನೆಯ ಮಹತ್ವದ ಕಡೆಗೆ ಕರೆದೊಯ್ತದೆ. ಸರಿ, ಈಗ ಆ ವಿಷಯಕ್ಕೆ ಬರೋಣ. ದೇವದೂತರದ್ದು ಜೀವವೋ ಚೇತನವೋ ಎಂಬುದು ಯೇಸುವಿನ ವಿಮೋಚನಾ ಕಾರ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ. ಪಾಪ ಮಾಡಿದ ಮನುಷ್ಯನನ್ನು, ಅಂದ್ರೆ ಆದಾಮನನ್ನು ರಕ್ಷಿಸಲು ದೇವರು ತನ್ನ ಮಗನನ್ನು ಕಳುಹಿಸಬೇಕು ಅಂತ ನಿರ್ಧರಿಸ್ತಾರೆ. ಆಗ ಅವರ ಮುಂದೆ 2 ಆಯ್ಕೆಗಳಿದ್ವು ಅಂತ ಅನ್ಕೊಳ್ಳೋಣ. ಏನು? ಒಬ್ಬ ಮನುಷ್ಯನಾಗಿ ಕಳುಹಿಸುವುದು ಅಥವಾ ಒಬ್ಬ ಶಕ್ತಿಶಾಲಿ ದೇವದೂತನಾಗಿ ಕಳುಹಿಸುವುದು. ಒಂದು ವೇಳೆ ಅವರು ಯೇಸುವನ್ನು ದೇವದೂತನ ರೂಪದಲ್ಲಿ ಕಳುಹಿಸಿದ್ರೆ ಏನಾಗುತ್ತಿತ್ತು? ಆಸಕ್ತಿದಾಯಕ ಕಲ್ಪನೆ. ಒಬ್ಬ ದೇವದೂತ ಬಂದು ನಮ್ಮನ್ನು ರಕ್ಷಿಸುವುದು ಕೇಳಲು ಚೆನ್ನಾಗಿದೆ. ಬಹುಶಃ ಅವರ ಶಕ್ತಿಯಿಂದ ಎಲ್ಲವೂ ಬೇಗ ಮುಗಿದು ಹೋಗುತ್ತಿತ್ತೇನೋ. ಆದರೆ ಹಾಗಾಗುತ್ತಿರಲಿಲ್ಲ. ವಿಮೋಚನೆ ಅನ್ನೋದು ಕೇವಲ ಒಂದು ಕಾನೂನು ಪ್ರಕ್ರಿಯೆಯಲ್ಲ, ಅದೊಂದು ಸಂಬಂಧದ ಪ್ರಕ್ರಿಯೆ. ಸಂಬಂಧದ ಪ್ರಕ್ರಿಯೆ. ಹೌದು. ರಕ್ಷಿಸಲ್ಪಡುವ ವ್ಯಕ್ತಿ ಆ ತ್ಯಾಗವನ್ನು, ಆ ನೋವನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ತನ್ನೆದೆಂದು ಭಾವಿಸಬೇಕು. ಅರ್ಥವಾಗ್ಲಿಲ್ಲ. ಹೀಗೆ ಯೋಚಿಸಿ, ಒಬ್ಬ ತೇಜೋಮಯ ಅಪಾರ ಶಕ್ತಿಶಾಲಿಯಾದ ದೇವದೂತನನ್ನು ಶಿಲುಬೆಗೇರಿಸುವುದನ್ನು ಆದಾಮನು ನೋಡಿದ್ರೆ ಅವನಿಗೇನನ್ಸ್ತಿತ್ತು? ಅದು ಅವನಿಗೆ ದೇವರ ಪ್ರೀತಿ ಮತ್ತು ತ್ಯಾಗದ ಆಳವನ್ನು ತೋರಿಸ್ತಿತ್ತೆ? ಇಲ್ಲ, ಅದು ಅವನಿಗೆ ಒಂದು ಶಕ್ತಿ ಪ್ರದರ್ಶನದಂತೆ ಕಾಣುತ್ತಿತ್ತು. ಎಕ್ಸಾಕ್ಟ್ಲಿ. ಹೌದು, ನಿಜ. ಒಬ್ಬ ದೇವದೂತ ನೋವನ್ನು ಅನುಭವಿಸೋದು ನಮ್ಮ ಹಾಗೆ ದುರ್ಬಲರಾದ ಮನುಷ್ಯರು ಅನುಭವಿಸೋದಕ್ಕಿಂತ ಸಂಪೂರ್ಣವಾಗಿ ಬೇರೆ. ನಾವು ಅದರೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಿಖರವಾಗಿ. ಅದು ಯಾವುದೋ ಸಿನಿಮಾದಲ್ಲಿ ಸೂಪರ್ ಹೀರೋ ಕಷ್ಟಪಡುವುದನ್ನು ನೋಡಿದ ಹಾಗೆ ಆಗ್ತಿತ್ತು ಅಷ್ಟೇ. ಎಕ್ಸಾಕ್ಟ್ಲಿ. ಎಂಪಥಿ, ಪರಾನುಭೂತಿ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಆದಾಮನಿಗೆ ಆ ತ್ಯಾಗದ ಮಹತ್ವ ಅರ್ಥವಾಗಬೇಕಾದ್ರೆ ವಿಮೋಚಕನು ಆದಾಮನಂತೆ ಇರಬೇಕಿತ್ತು. ಓ, ಜೀವವನ್ನು ಹೊಂದಿರುವ ದುರ್ಬಲನಾದ, ಹಸಿವು ಬಾಯಾರಿಕೆಯನ್ನು ಅನುಭವಿಸುವ ಆದಾಮನನ್ನು ರಕ್ಷಿಸಲು ಯೇಸೂ ಕೂಡ ಜೀವವನ್ನು ಹೊಂದಿರುವ ದುರ್ಬಲನಾದ, ನೋವನ್ನು ಅನುಭವಿಸುವ ಮನುಷ್ಯನಾಗಿಯೇ ಬರಬೇಕಾಯಿತು. ಅಂದ್ರೆ ಒಂದು ಜೀವವನ್ನು ವಿಮೋಚಿಸಲು ಇನ್ನೊಂದು ಜೀವವೇ ಬೇಕಾಯ್ತು. ಹೌದು. ಇದು ಅದ್ಭುತವಾದ ಒಳನೋಟ. ಅಂದ್ರೆ ರಕ್ಷಕ ಮತ್ತು ರಕ್ಷಿಸಲ್ಪಡುವವರ ನಡುವೆ ಒಂದು ಸಮಾನವಾದ ಅನುಭವದ ನೆಲಗಟ್ಟು ಇರಲೇಬೇಕು. ಹಾಗಾದ್ರೆ ಪಾಪ ಮಾಡಿದ ದೇವದೂತರ ಕಥೆಯೇನು? ಅವರ ವಿಮೋಚನೆ ಹೇಗೆ? ಮೂಲ ಆಕಾರಗಳ ಪ್ರಕಾರ ದೇವರ ಯೋಜನೆ ಇನ್ನೂ ವಿಸ್ತಾರವಾಗಿದೆ. ದೇವರು ಮೊದಲು ಮನುಷ್ಯನನ್ನು ವಿಮೋಚಿಸಿ ಆ ವಿಮೋಚನೆಗೊಂಡ ಪರಿಪೂರ್ಣಗೊಂಡ ಮನುಷ್ಯನ ಮೂಲಕವೇ ದೇವದೂತರ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸುವುದು ದೇವರ ಅಂತಿಮ ಯೋಜನೆಯಾಗಿದೆ. ಅಂದ್ರೆ ನಮ್ಮ ವಿಮೋಚನೆ ಕೇವಲ ನಮಗೆ ಸೀಮಿತವಲ್ಲ. ಅಲ್ಲ, ಅದು ಇಡೀ ಸೃಷ್ಟಿಯ ದೇವದೂತರನ್ನು ಒಳಗೊಂಡಂತೆ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಾವು ದೇವದೂತರಿಗೆ ಜೀವವಿದೆಯೇ ಎಂಬ ಒಂದು ಸಣ್ಣ ಪ್ರಶ್ನೆಯೊಂದಿಗೆ ಆರಂಭಿಸಿದೆವು. ಆದರೆ ಈಗ ನಾವು ಸೃಷ್ಟಿ, ಪರಾನುಭೂತಿ, ತ್ಯಾಗ
ಮತ್ತು ದೇವರ ಇಡೀ ಯೋಜನೆಯ ಬಗ್ಗೆ ಮಾತಾಡ್ತಿದ್ದೀವಿ. ಹೌದು. ಈ ಚರ್ಚೆ ನಮ್ಮನ್ನು ಒಂದು ಸಣ್ಣ ಕುತೂಹಲದಿಂದ ಒಂದು ದೊಡ್ಡ ಸತ್ಯದ ಕಡೆಗೆ ಕರೆತಂದಿದೆ. ಹೌದು. ಕೊನೆಯದಾಗಿ ಕೇಳುಗಲು ಚಿಂತಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಲು ಇಷ್ಟಪಡ್ತೇನೆ. ಮೂಲ ಆಕರಗಳು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳ್ತವೆ. ಏನು? ಒಂದು ಜೀವವು ಚೇತನಕ್ಕಾಗಿ ಪ್ರಾಯಶ್ಚಿತ್ತ ಮಾಡಬಲ್ಲುದೇ ಅಥವಾ ಒಂದು ಚೇತನವು ಜೀವಕ್ಕಾಗಿ ಪ್ರಾಯಶ್ಚಿತ್ತ ಮಾಡಬಲ್ಲುದೇ? ಇದು ಇಡೀ ಚರ್ಚೆಯ ಸಾರಾಂಶದಂತಿದೆ. ಇದರಿಂದ ಹುಟ್ಟುವ ಅಂತಿಮ ಆಲೋಚನೆ ಇದು. ವಿಮೋಚನೆಗೆ ರಕ್ಷಕ ಮತ್ತು ರಕ್ಷಿಸಲ್ಪಡುವವರ ನಡುವೆ ಇಷ್ಟು ಆಳವಾದ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆಯ ಅಗತ್ಯವಿದೆ ಅನ್ನೋದು ದೇವರ ನ್ಯಾಯ ಮತ್ತು ಸಹಾನುಭೂತಿಯ ಸ್ವರೂಪದ ಬಗ್ಗೆ ನಮಗೆ ಏನನ್ನು ಹೇಳುತ್ತೆ? ರಕ್ಷಣೆ ಎನ್ನುವುದು ಕೇವಲ ಒಂದು ಶಕ್ತಿಯ ಪ್ರದರ್ಶನವಲ್ಲ, ಅದೊಂದು ಆಳವಾದ ಪರಾನುಭೂತಿಯ ಕ್ರಿಯೆ. ಬಹುಶಃ ಇದೇ ನಾವು ಅರ್ಥಮಾಡಿಕೊಳ್ಳಬೇಕಾದ ಅತಿದೊಡ್ಡ ಪಾಠ. ಈ ಚಿಂತನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.